ರಾಜ್ಯದ 9 ಜನರಿಗೆ ಪದ್ಮಶ್ರೀ ಪ್ರಶಸ್ತಿ ಗೌರವ ಸಿಕ್ಕಿದೆ. ಕೇಂದ್ರ ಸರ್ಕಾರವು 2025ನೇ ಸಾಲಿನ ಪದ್ಮ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಒಂದು ಪದ್ಮ ವಿಭೂಷಣ, 2 ಪದ್ಮಭೂಷಣ. ವಯಲಿನ್ ವಾದಕ ಲಕ್ಷ್ಮೀ ನಾರಾಯಣ್ ಸುಬ್ರಹ್ಮಣ್ಯಂಗೆ ಪದ್ಮ ವಿಭೂಷಣ ಪ್ರಶಸ್ತಿ ಲಭಿಸಿದ್ದು, ನಟ ಅನಂತ್ನಾಗ್, ಪತ್ರಕರ್ತ ಎ ಸೂರ್ಯಪ್ರಕಾಶ್ಗೂ ಕೂಡ ಪ್ರಶಸ್ತಿ ಲಭಿಸಿದೆ. ಖ್ಯಾತ ಸಂಗೀತಗಾರ ರಿಕಿ ಕೇಜ್ಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದ್ದು, ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ, ಭೀಮವ್ವ ಶಿಳ್ಳೆಕ್ಯಾತರ್, ವೆಂಕಪ್ಪ ಸುಗಟೇಕರ್, ಹಾಸನ ರಘು, ಉದ್ಯಮಿ ಪ್ರಶಾಂತ್ ಪ್ರಕಾಶ್ಗೂ ಕೂಡ ಪ್ರಶಸ್ತಿ ಲಭಿಸಿದ್ದು, ರಾಜ್ಯದ 9 ಸಾಧಕರಿಗೆ ಪದ್ಮ ಪ್ರಶಸ್ತಿ ಲಭಿಸಿದೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರವು 2025ನೇ ಸಾಲಿನ ಪದ್ಮ ಪ್ರಶಸ್ತಿಗಳನ್ನ ಪ್ರಕಟಿಸಿದ್ದು, ಪದ್ಮ ಪ್ರಶಸ್ತಿಗಳ ಪಟ್ಟಿ ಕೂಡ ಪ್ರಕಟವಾಗಿದೆ. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಗೌರವವನ್ನ ನೀಡಿದ್ದು, ಖ್ಯಾತ ಸಂಗೀತಗಾರ ರಿಕಿ ಕೇಜ್ಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ, ಭೀಮವ್ವ ಶಿಳ್ಳೆಕ್ಯಾತರ್ ಜೊತೆಗೆ ವೆಂಕಪ್ಪ ಸುಗಟೇಕರ್, ಹಾಸನ ರಘು, ಉದ್ಯಮಿ ಪ್ರಶಾಂತ್ ಪ್ರಕಾಶ್ಗೂ ಕೂಡ ಪ್ರಶಸ್ತಿ ಲಭಿಸಿದ್ದು, ಒಟ್ಟು ರಾಜ್ಯದ 9 ಸಾಧಕರಿಗೆ ಪದ್ಮ ಪ್ರಶಸ್ತಿ ಲಭಿಸಿದೆ. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿ ಲಭಿಸಿದ್ದು, 2025ನೇ ಸಾಲಿನ ಕೇಂದ್ರ ಸರ್ಕಾರವು 2025ನೇ ಸಾಲಿನ ಪದ್ಮ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಕೇಂದ್ರ ಸರ್ಕಾರವು 2025ನೇ ಸಾಲಿನ ಪದ್ಮ ಪ್ರಶಸ್ತಿಗಳನ್ನ ಪ್ರಕಟಿಸಿದೆ. ಯಾರಿಗೆಲ್ಲ ಯಾವೆಲ್ಲ ವಿಭಾಗದಲ್ಲಿ ಪ್ರಶಸ್ತಿ ಲಭಿಸಿದೆ? ಕಾವ್ಯ, 2025ನೇ ಸಾಲಿನ ಪದ್ಮ ಅವಾರ್ಡ್ಸ್ ಅನ್ನ ಈಗ ಕೇಂದ್ರ ಗೃಹ ಇಲಾಖೆ ಬಿಡುಗಡೆ ಮಾಡಿರುವಂತದ್ದು. ಮುಖ್ಯವಾಗಿ ದೇಶದಲ್ಲಿ ಒಟ್ಟು 139 ಪದ್ಮ ಪ್ರಶಸ್ತಿಗಳನ್ನ ಈ ಬಾರಿ ಘೋಷಣೆ ಮಾಡಿರುವಂತದ್ದು. ಮುಖ್ಯವಾಗಿ ಇದರಲ್ಲಿ 113 ಜನ ಸಾಧಕರಿಗೆ ಪದ್ಮಶ್ರೀ, ಅದರ ಜೊತೆಗೆ 19 ಸಾಧಕರಿಗೆ ಪದ್ಮಭೂಷಣ ಮತ್ತೆ 7 ಸಾಧಕರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಇನ್ನು ಮುಖ್ಯವಾಗಿ ಕರ್ನಾಟಕದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಒಟ್ಟು 9 ಪದ್ಮ ಅವಾರ್ಡ್ಸ್ ಈ ಬಾರಿ ಘೋಷಣೆ ಆಗಿರುವಂತದ್ದು. ಇದರಲ್ಲಿ 1 ಪದ್ಮವಿಭೂಷಣ, 2 ಪದ್ಮಭೂಷಣ ಮತ್ತೆ 6 ಪದ್ಮಶ್ರೀ ಪ್ರಶಸ್ತಿಗಳು ಒಳಗೊಂಡಿರುವಂತದ್ದು. ಮುಖ್ಯವಾಗಿ ಚಿತ್ರನಟ ಅನಂತ್ನಾಗ್ ಮತ್ತೆ ಪತ್ರಕರ್ತ ಸೂರ್ಯಪ್ರಕಾಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ಘೋಷಿಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದರ ಜೊತೆಗೆ ಸಂಗೀತ ನಿರ್ದೇಶಕರಾಗಿರುವಂತಹ ರಿಕಿ ಕೇಜ್ಗೆ ಪದ್ಮಶ್ರೀ ಮತ್ತೆ ಹಸನ್ ರಘು ಅನ್ನುವಂಥವ್ರಿಗೆ ಪದ್ಮಶ್ರೀ, ಇದ್ರ ಜೊತೆಗೆ ಉದ್ದಿಮೆದಾರರಾದಂತಹ ಪ್ರಶಾಂತ್ ಪ್ರಕಾಶ್ ಅವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಕೂಡ ಈಗ ಘೋಷಣೆ ಮಾಡಿರುವಂತದ್ದು ಮುಖ್ಯವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇವರೆಲ್ಲರಿಗೂ ಕೂಡ ರಾಷ್ಟ್ರಪತಿ ಭವನದಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಗಳ ವಿತರಣೆ ಕಾರ್ಯಕ್ರಮ ಕೂಡ ನಡೆಯುತ್ತೇವೆ. ಕಾವ್ಯ, ಥ್ಯಾಂಕ್ ಯು ಶಬೀರ್ ಡೀಟೇಲ್ಸ್ಗಾಗಿ.